ಈ ಹಿಂದೆ MP ಪ್ರಕಾಶ್ ಸಾಹೇಬರಿದ್ದಾಗ ಈ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ವು. ಇವತ್ತಿನ ಈ ಕಾರ್ಯಕ್ರಮ ನೋಡಿ ನಿಜವಾಗ್ಲೂ ಕೂಡ ಇನ್ನು MP ಪ್ರಕಾಶ್ ಸಾಹೇಬರು ನಮ್ ಜೊತೆ ಇದ್ದಾರೆ ಅನ್ನೋ ತರ ವಾತಾವರಣ ನಿರ್ಮಾಣ ಆಯಿತು. ಜೊತೆಯಲ್ಲಿ ನಮ್ಮ ನಾಗರಾಜ್ ಮೂರ್ತಿ ಸರ್ ಲಂಚ್ ಮಾಡಕ್ ನಾನು ಬಂದಾಗ ಬಹಳಷ್ಟು ವಿಚಾರವನ್ನು ಹಂಚ್ಕೊಂಡ್ರು. ನಾಗರಾಜ್ ಮೂರ್ತಿ ಸರ್ ಹಡಗ್ಲಿಗೆ ಬಂದಾಗ ಅವರ ಸಂಬಂಧ ಮತ್ತು MP ಪ್ರಕಾಶ್ ಸಾಹೇಬರು ಮೊದಲ ಬಾರಿ ಚುನಾವಣೆಯಲ್ಲಿ ಶಾಸಕನಾಗಿದ್ದ ಅಥವಾ ಆ ಸಮಯದಲ್ಲಿ ಸಚಿವರಾದಾಗ ಅವರ ಆ ಸಮಯದಿಂದ ಒಡನಾಟ ಹೇಗಿತ್ತು ಅಂತೇಳಿ ಬಹಳಷ್ಟು ಅವರ ಅನುಭವವನ್ನು ಹಂಚಿಕೊಂಡಾಗ ನಾನು ಇನ್ನೂ ಕುತ್ಕೊಂಡು ಕೇಳ್ಬೇಕನ್ಸ್ಕೊಂಡಿಲ್ಲ. ಊಟ ಮುಗಿದಿದೆ, ತಾವು ಮುಂದೆ ಕಾರ್ಯಕ್ರಮ ಹೋಗ್ಬೋದು ಅಂತ ಆ ರೀತಿ ಮಾತಾಡಿದ್ರು. ಬಹಳ ಖುಷಿ ಆಯಿತು, ಬಹಳ ಆಸಕ್ತಿ ಕೂಡ ಇತ್ತು. ಮತ್ತೆ ಅವ್ರು ಕೇಳ್ತಿದ್ದೆ, ಮತ್ತೆ ನಮ್ಮ MP ಪ್ರಕಾಶ್ ಸಾಹೇಬರು ಇನ್ನೇನು ಯಾವ್ಯಾವ ರೀತಿ ರಂಗಭೂಮಿಯಲ್ಲಿ ಅವರು ಪಾಲ್ಗೊಳ್ತಾ ಇದ್ರು, ಯಾವ ರೀತಿ ರಾಜ್ಯದಲ್ಲಿ ಅವರ ಪಾಲ್ಗೊಳ್ಳಿಕೆ ಮತ್ತು ಈ ರೀತಿಯ ಕಾರ್ಯಕ್ರಮಗಳನ್ನು ಅವರು ಪ್ರೋತ್ಸಾಹಿಸಿದ್ರು ಅಂತೇಳಿ ನಾನು ಬಹಳಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೆ. ಬಹಳಷ್ಟು ಅವ್ರ ಬಗ್ಗೆ ಹೇಳಿದಾಗ ಬಹಳ ಸಂತೋಷ ಆಯಿತು. ನಿಜವಾಗ್ಲೂ ಕೂಡ ಆ ಸಮಯದಲ್ಲಿ ಹೇಳಿದೆ, ಇದೊಂದು ಇತಿಹಾಸ. MP ಪ್ರಕಾಶ್ ಸಾಹೇಬರು ಮಾಡಿದಂತ ಕಾರ್ಯಕ್ರಮಗಳು ಮುಂದೆ ಹೋರಾಟದಲ್ಲಿ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಕಾರ್ಯಕ್ರಮ, ಆ ರೀತಿಯ ಕೆಲಸಗಳು, ಆ ರೀತಿಯ ರಂಗಭೂಮಿ ಕಲಾವಿದರ ಜೊತೆ ಅವರಿಂದ ಒಡನಾಟವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಇದು ಇತಿಹಾಸ, ನಮಗೆ ಹೆಮ್ಮೆ ಇದೆ ಈ ಭಾಗದಲ್ಲಿ ನಾವಿದ್ದೀವಿ ಅಂತೇಳಿ. ಬಹಳಷ್ಟು ಕಡೆ ನಾನು ಹೋದಾಗ MLA ಅವರು, ಶಾಸಕರು ಇವರು ಅಂತ ಹೇಳಿದಾಗ ನಾನು ನಮಸ್ಕಾರ ಅಂತೇಳಿ ಮಾತಾಡುವಾಗ ಯಾವ ಊರು ಶಾಸಕರು ಅಂತಂದ್ರೆ ಊರುಡಿಗ್ಲಿ ಅಂತ ಹೇಳ್ತೀನಿ, ಅವ್ರಿಗೆ ಗೊತ್ತಾಗಲ್ಲ. ಅದಾದ್ಮೇಲೆ ನಾನು ಹೇಳ್ತೀನಿ MP ಪ್ರಕಾಶ್ ಸಾಹೇಬ್ರು ಇರ್ತಾರಲ್ವಾ, ಆ ಕ್ಷೇತ್ರದಿಂದ ಇವತ್ತು ನಾನು ಶಾಸಕನಾಗಿದ್ದೀನಿ. ಬಹಳ ಹೆಮ್ಮೆ ಆಗುತ್ತೆ. ಸುಮಕ್ ಅವ್ರು ಹೇಳ್ತಾ ಇದ್ರು, ಈ ರೀತಿ ಕಾರ್ಯಕ್ರಮ ಇದ್ದಾಗ ರವೀಣ್ ಅವರೇ ಎಲ್ಲ ಆರ್ಗನೈಸ್ ಮಾಡ್ತಿದ್ರು ಕೃಷ್ಣ ಅಂತ ಹೇಳಿ. ಬಹಳ ಖುಷಿ ಆಗುತ್ತೆ, ಅವರ ನೆನಪು ಕೂಡ ಬಹಳ ಕಾಡುತ್ತೆ. ನಿಜವಾಗ್ಲೂ ಕೂಡ ಸುಮಕ್ ಅವರು ತಾವು ಇಷ್ಟೆಲ್ಲ ಶ್ರಮ ಪಟ್ಟು ಈ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನಡಿಬೇಕು, MP ಸಾಹೇಬರು ಮತ್ತು ರವೀಂದ್ರಣ್ಣ ಅವರ ನೆನಪುಗಳು ಸದಾ ಚಿರಕಾಲಾಗಿರ್ಬೇಕಂತೇಳಿ ತಾವು ಶ್ರಮ ಪಟ್ಟು ಮಾಡಿದ್ದೀರಿ. ನಾನು ಧನ್ಯವಾದಗಳು ಹೇಳಕ್ ಕಷ್ಟಪಡ್ತೇನೆ. ಮತ್ತು ಜೊತೆಯಲ್ಲಿ ಇವತ್ತು ಕನ್ನಡ ಕಲ್ಚರ್ ಮತ್ತು ಕರ್ನಾಟಕ ನಾಗರ ಅಕಾಡೆಮಿ ಎಲ್ಲ ಹಿರಿಯರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ತಾವು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ ಹಳೆ ನೆನಪುಗಳನ್ನೆಲ್ಲ ತಾವು ಇವತ್ತು ಮತ್ತೆ ನಮ್ಮ ಮನಸ್ಸಿನಲ್ಲಿ ಅಚ್ಚೊಳಗಿ ಉಳಿಯೋ ತರ ತಾವು ಮಾಡಿದ್ದಕ್ಕೆ